ಮಂಜಮ್ಮ ಮಂಜಮ್ಮ ಮಣಿ ಇದೆಯೇನಮ್ಮ ಮನೆಗೆ? ಅಮ್ಮ ಯಾವಾಗ ಬಂದೆಮ್ಮ? ಬಾ ಬಾರಮ್ಮ. ಅಂತೂ ಇಂತೂ ಇಷ್ಟು ದಿನಕ್ಕಾದ್ರೂ ನಾನು ನೋಡಕ್ ಬಂದಿಯಲ್ಲ, ಬಾ. ಬರಲೇಬೇಕಲ್ಲಮ್ಮ, ಏನು ಮಾಡೋಣ, ಕೆಲಸ ಅಲ್ಲಿ ನಾನು ಕೂಲಿ ಹೋಗ್ತಿದ್ದೆ, ಹಂಗಾಗಿ ಬರೋಕ್ಕೆ ಬಿಡುವಾಗಿರಲಿಲ್ಲ. ನೀನು ಪತ್ರ ಬರೆದಿದ್ದಲ್ಲ ಸಿಕ್ತು, ಅದಕ್ಕೇನೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ. ಅಳಿಯಂದ್ರು ಬೇರೆ ಎಲ್ಲ ಕೆಲಸನೂ ಮಾಡೋದು ಕಲ್ತೇವ್ರೆ, ಎಲ್ಲ ಬುದ್ಧಿವಂತರಾಗ್ಯವ್ರೆ ಅಂತ ಹೇಳ್ತಿದ್ದಲ್ಲ, ಪತ್ರದಾಗ ಬರ್ದಿದ್ದಲ್ಲ, ಹಂಗೇನೆ ಅಳಿಯಂದ್ರೂ ಮಾತಾಡ್ಸ್ಕೊಂಡು ಹೋಗೋಣ. ಹೆಂಗೋ ಅತ್ಲಾಗೆ ನೀನು ಅಂತ ಪೆದ್ದನ್ನ ಮದುವೆ ಆದೆ ಅಂತ ನಾನು ನಮ್ಮೂರಾಗೆಲ್ಲ ಆಡ್ಕೊಂತಿದ್ರು. ಈಗ ಹೆಂಗೋ ಬುದ್ಧಿವಂತರಾಗ್ಯವ್ರಲ್ಲ ನಮ್ಮ ಅಳಿಯಂದ್ರು, ಅಷ್ಟೇ ಸಂತೋಷ. ನಾನಂತೂ ಎಲ್ಲರಿಗೂ ಹೇಳಿದೆ. ನೋಡ್ರಿ ಆಡ್ಕೊಂತಿದ್ರಲ್ಲ ನಮ್ಮ ಅಳಿಯಂದ್ರು ಎಷ್ಟು ಬದಲಾಗ್ಯವ್ರಂತ. ಈಗ ನನ್ನ ಮಗಳು ಪತ್ರ ಬರ್ದವಳೆ, ನನ್ನ ಮಗಳಿಂದಾನೆ ಎಲ್ಲವನ್ನ ಆಗಿರೋದು. ನನ್ನ ಮಗಳು ಎಲ್ಲೇ ಹೋದ್ರೂ ಚೆನ್ನಾಗಿರ್ತಾಳೆ ಅಂತ ನಾನು ಹೇಳ್ತಿದ್ದಲ್ಲ, ಹಂಗೆ ಆಯ್ತು ಅಂತ ನಾನಂತೂ ಎಲ್ಲರ ತಗ ಹೇಳ್ಕೊಂಬತ್ತಿದ್ದೆ ಕಣಮ್ಮ. ಹೌದಮ್ಮ, ಎಲ್ಲ ಒಳ್ಳೇದಾಯ್ತು. ಇನ್ನೊಂದಾದ್ರೆ ನನ್ನ ಆಸೆ ಎಲ್ಲ ನೆರವೇರುತ್ತೆ. ಕುತ್ಕೊಳ್ಳಮ್ಮ, ಕುತ್ಕ. ಸರಿ ಅಮ್ಮ, ಆದಷ್ಟು ಬೇಗ ಆ ಕೆಲಸನೂ ಆಗಲಿ, ಎಲ್ಲ ಒಳ್ಳೇದಾಗ್ಲಿ. ಎಲ್ಲೋದ್ರು ಅಳಿಯಂದ್ರು ಕಾಣಿಸ್ತಾ ಇಲ್ಲ? ಇಲ್ಲೇ ಎಲ್ಲೋ ಹೊಲ್ದಕ್ಕೆ ಹೋಗವ್ರೆ, ಈಗ ಬರ್ತಾರೆ ಇರಮ್ಮ. ಅವ್ರಪ್ಪಯ್ಯ ಏನೋ ಹೊಲ್ದಕ್ಕೆ ಹೋಗಿ ಆ ಕುಲಿಯರ್ ಬಂದವ್ರೆ ನೋಡ್ಕೊಂಬ ಹೋಗು ಅಂತನ ಹೇಳ್ತಿದ್ರು, ಅದಕ್ಕೆ ಹೋಗವ್ರೆ, ನೋಡ್ಕೊ ಬರ್ತೀನಿ ಅಂತನ. ಹೌದೇನು? ಹೆಂಗೋ ಬಿಡಮ್ಮ, ಸದ್ಯ ನೀನ್ ಬಾಳ್ ಬಂಗಾರ ಆಯ್ತಲ್ಲ. ಮದ್ವೆ ಆಗಿದ್ಕೂನು. ಹೌದಮ್ಮ, ಎಲ್ಲ ಒಳ್ಳೇದಾಯ್ತು. ದೇವ್ರ ದಯಿಂದ ನಮ್ಮ ಮನೆಯವ್ರು ಬದಲಾದ್ರು. ಇನ್ನೇನು ನಮಗೆ ಬರ್ಬೇಕಾಗಿರೋ ಆಸ್ತಿ ತಗೊಂಡು ನಾವು ಬೇರೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಹೌದೇನಮ್ಮ, ಬೇರೆ ಕೊಡ್ತಾರಂತ ನಿಮ್ಮ ಮಾವ ನಿಮ್ಮ ಅತ್ತೆ ಎಲ್ಲ ಒಪ್ತಾರ ಇದಕ್ಕೆ? ನಮ್ಮ ಅತ್ತೆ ಒಪ್ಪೋದು ಒಪ್ಬೋದು, ನಮ್ಮ ಮಾವ ಮತ್ತೆ ರವಿ ಬಾವ ಒಪ್ಪಂಗೆ ಕಾಣಲ್ಲ. ನಾವು ಯಾಕೆ ಬಿಡೋಣ? ಎಲ್ಲದಕ್ಕೂ ಇವಾಗ ನಮ್ಮ ಮನೆಯವರೇ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಏನು ಕೆಲಸನೇ ಮಾಡಲ್ಲ, ಬರೀ ದುಡ್ಡಿನ ವ್ಯವಹಾರ ಮಾಡ್ತಾರೆ. ನಮ್ಮ ಮನೆಯವ್ರಿಗೆ ದುಡ್ಡಿನ ವ್ಯವಹಾರ ಏನು ಕೊಡೋದೇ ಇಲ್ಲ ಕಣಮ್ಮ. ಈ ಮನೆಗೆ ನಮ್ಗೇನು ಹಕ್ಕಿಲ್ವಾ? ಅದಕ್ಕೇನೆ ನಾನು ಒಂದು ನಿರ್ಧಾರ ಮಾಡಿಬಿಡೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮನೆಯವರು ಈ ಅಪ್ಪಗೆ ಗೊತ್ತಾಗಲ್ಲ, ಏನಿಲ್ಲ. ಇಲ್ಲ ನಾನು ಈ ಮನೆ ಬಿಟ್ಟು ಬರೋಲ್ಲ, ಹಂಗೆ ಹಿಂಗೆ ಅಂಬತ್ತಿ. ನೋಡು, ಅಲ್ಲ ನಾವು ನಮ್ದು ಸಂಸಾರ ಅಂತ ಹೇಳಿ ಮಾಡ್ಕೊಂಡು ಈಗಲೇನೆ ಎಲ್ಲ ಬೇರೆ ತಗೊಂಡು ತಾನೆ ನಮಗೂ ಎಲ್ಲ ಸಮಭಾಗ ಸಿಗೋದು. ಆಮೇಲೆ ಯಾರ್ಯಾರು ಏನೇನು ಯಾಮಾರಿಸ್ತಾರೋ ಯಾರಿಗ್ ಗೊತ್ತು ಅಲ್ವೇ? ಹೌದೌದು, ಈಗಲೇನೆ ಆದಷ್ಟು ಬೇಗನೆ ಭಾಗ ತಗ್ಸು, ಬೇರೆ ಮನೆ ಮಾಡ್ಕೊಂಡು ಇರೋರಂತೆ. ಆಮೇಲೆ ತೀರಾ ಬೇರೆ ಮನೆಯನ್ನ ಕಟ್ಟಿಸಿ ಅಂತೆ ನೀವೇನೆ, ನೀನು ನಿನ್ ಗಂಡನೂ ಸೇರ್ಕೊಂಡು. ಏನು ನಿಮಗೆ ಬರ್ಬೇಕಾಗಿರೋ ಭಾಗ ನಿಮಗೆ ಕೊಡ್ತಾರೆ ಅಷ್ಟೇನೆ. ಇನ್ನೇನು ಬೇರೆ ಭಾಗ ಕೇಳಕ್ಕಾಗುತ್ತಾ? ಸಮನಾಗ ಹಂಚಿರಾಯ್ತು, ಇಬ್ರು ಗಂಡು ಮಕ್ಕಳು ಅಂದಮೇಲೆ ನಿನ್ನ ಗಂಡಗೆ ಎಷ್ಟು ಅಧಿಕಾರ ಐತೋ ನಿಮ್ಮ ಅವ್ನು ರವಿ ಇದಾನಲ್ಲ ಅವನಿಗೂ ಅಷ್ಟೇ ಇರುತ್ತೆ. ಇಬ್ರಿಗೂ ಸಮ ಹಂಚ್ಕೊಂಡ್ರಾಯ್ತು. ಯಾವಾಗಿದ್ರು ಹಂಚದೆ ತಾನೆ. ದುಡ್ಡು ಗಿಡ್ಡು ಒಡವೆ ಆಮೇಲೆ ಎಲ್ಲನ ಸಮ ಮಾಡ್ಕೋ. ನಿನ್ನ ಗಂಡು ಗೊತ್ತಾಗಲ್ಲ ಅಂತನ ಯಾಮಾರಿಸ್ಬೋದು. ನಿಮ್ಮ ಮಾವ ಆಗಲಿ, ನಿಮ್ಮ ಅತ್ತೆ ಆಗಲಿ, ನಿಮ್ಮ ಬಾವ ಆಗಲಿ, ಆ ಶ್ರೀದೇವಿ ಆಗಲಿ, ಎಲ್ಲನ. ನೀನು ಹುಷಾರಾಗಿರು. ಹೌದಮ್ಮ, ನಾನು ಅದಕ್ಕೇನೆ ಈಗಲೇನೆ ಬೇರೆ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತನ. ನಮ್ಮ ಅತ್ತೆನೂ ಒಪ್ಕೊಂತಾರೆ ಅನ್ಸುತ್ತೆ. ನಮ್ಮ ಅತ್ತೆ ಇದಕ್ಕೋಸ್ಕರನೇ ಕಾಯ್ತಾ ಇದ್ರೇನು ಅಂತ ಅನ್ಸುತ್ತೆ. ನಾನು ಏನಾದ್ರು ಹೇಳಿದಾಗ ನಿಮ್ಮ ಇಷ್ಟ ನಮ್ಮ, ನಿಮ್ಮ ಆಸ್ತಿ ನಿಮ್ಮ ಇದು, ನೀವು ಯಾವಾಗಾದ್ರೂ ಬೇರೆ ಹೋಗ್ರಿ, ನನಗೇನಂತೆ, ನಾನು ಇದ್ರಲ್ಲಿ ತಲೆ ಹಾಕಲ್ಲ ಅಂತನ ಹೇಳ್ತಾ ಇರುತ್ತೆ ನಮ್ಮ ಅತ್ತೆ. ಹೌದೇನು? ಹಂಗಾದ್ರೆ ನಿಮ್ಮ ಅತ್ತೆ ನಿಮ್ಮ ಜೊತೆಗೆ ಬರ್ತೆ ಅಲ್ವೇ? ಹೌದಮ್ಮ, ನಮ್ಮ ಅತ್ತಿಗೆ ಆ ಶ್ರೀದೇವಿನ ಕಂಡ್ರೇನೇ ಆಗಲ್ಲ. ನಾವೇನ ಬೇರೆ ಹೋದ್ರೆ ನಮ್ಮ ಅತ್ತೆ ನಮ್ಮ ಜೊತೆಗೆ ಬರೋದಂತೂ ಗ್ಯಾರಂಟಿ. ನಮ್ಮ ಮಾವ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಅತ್ತೆ ಅಂತೂ ಬರ್ತಾರೆ ನಮ್ಮ ಜೊತೆಗೆ. ನಾನು ಇಲ್ಲಿ ಇರಲ್ಲ, ನಿಮ್ಮ ಜೊತೆಗೆ ಬರ್ತೀನಿ ಅಂತಾನ. ಯಾವಾಗ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ ಅತ್ತೆ. ಮೊದ್ಲು ಬಂದಾಗ ತುಂಬಾ ಸಪೋರ್ಟ್ ಮಾಡಿದ್ರು. ಆ ಶ್ರೀದೇವಿನ ಹೆಂಗಾದ್ರೂ ಮಾಡಿ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ನನಗೆ ಏನೋ ಹೇಳ್ಕೊಟ್ಟಿದ್ರು. ನಾನು ಅದನ್ನೆಲ್ಲ ನಂಬಿ ಇದು ಮಾಡಕ್ ಹೋದೆ. ಆದ್ರೆ ಅದೆಲ್ಲ ನಮ್ಮ ಅತ್ತೆ ಕಿತಾಪತಿ ಅಂತ ಗೊತ್ತಾಗಿ ಸುಮ್ಮನಾದೆ. ಆಮೇಲೆ ಈಗ ಯಾಕೆ ಮಾಡ್ತಿದ್ರು ಅಂತ ನಂಗೆ ಗೊತ್ತಾಗ್ತಿದೆ. ಈಗ ನನಗೆ ಅರ್ಥ ಆಗ್ತಿದೆ ನಮ್ಮ ಅತ್ತೆ ಯಾಕೆ ಆತರ ಮಾಡ್ತಿದ್ರು ಅಂತನ. ಹೌದೇನು? ಸರಿ ಸರಿ, ಆದಷ್ಟು ಬೇಗ ಇದ್ರ ಬಗ್ಗೆ ಮಾತಾಡು. ಆಯ್ತಮ್ಮ, ಮಾತಾಡ್ತೀನಿ. ಮತ್ತೆ ಏನ್ ಕೆಲ್ಸಕ್ಕೆ ಹೋಗ್ತೀಯ ನೀನು? ಹಿಂಗೆ ಯಾಕಾದ್ರೂ ಕಳೆ ಕೀಳಕ್ಕೆ, ಆಮೇಲೆ ಅಡಕೆ ಗಿಡದಾಗ ಒಂದು ಹುಲ್ ಕೀಳಕ್ಕೆ, ಹತ್ತಿ ಬಿಡ್ಸಕ್ಕೆ, ಕಡಲೆ ಗಿಡ ಕೀಳಕ್ಕೆ ಯಾಕಾದ್ರೂ ಹೋಗ್ತಾನೆ ಇರ್ತೀನಿ. ಹಂಗಾಗಿ ಬರೋಕ್ಕಾಗ್ಲಿಲ್ಲ. ಅಮ್ಮ, ನಿಮ್ಮ ಅಳಿಯಂದ್ರು ಬಂದ್ರು. ರೀ, ನಮ್ಮ ಅಮ್ಮ ಬಂದಿದ್ದಾರೆ, ಬರ್ರಿ ಮಾತಾಡ್ಸ್ರಿ. ಅತ್ತೆ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ನಪ್ಪ ಅಳಿಯಂದ್ರೆ ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಅತ್ತೆ, ನಾವು ಚೆನ್ನಾಗಿದ್ದೀವಿ ಎಲ್ಲನ. ಯಾವಾಗ ಬಂದ್ರಿ? ಇವಾಗ ಒಂದು ಸ್ವಲ್ಪ ತಾಯ್ತು ಅಳಿಯಂದ್ರೆ. ಏನು ಕೆಲಸ ಮಾಡ್ತಿದ್ರಿ ಹೊಲ್ದಾಗೆ? ಏನೇನು ಬೆಳೆ ಹಾಕಿದ್ದೀರಾ? ಅಡಿಕೆ ತೋಟ, ತೆಂಗಿನ ತೋಟ, ಆಮೇಲೆ ಬದನೆ ಗಿಡ ಏನೋ ಹಾಕಿದ್ದೀವಿ, ಟಮಾಟೆನ ಗಿಡ ಹಾಕಿದ್ದೀವಿ, ಆಮೇಲೆ ಒಂದಿಷ್ಟು ಮುಸ್ಕಿನ ಜೋಳ ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ ಅತ್ತೆ.
ಹೌದಾಳಿ ಅಂದ್ರೆ ನಿಮ್ಮನ್ನ ಈ ತರ ನೋಡ್ತಾ ಇರೋದು ತುಂಬಾ ಸಂತೋಷ ಆಗ್ತಿದೆ. ಈಗೆಲ್ಲ ಕೆಲಸನೂ ನೀವೇ ಮಾಡ್ತೀರಂತೆ ನನ್ಗಂತೂ ನಂಬಕ್ಕೆ ಆಗ್ಲಿಲ್ಲ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆದಷ್ಟು ಬೇಗ ನೀವುನು ಚೆನ್ನಾಗಾದ್ರಲ್ಲ, ನಿಮ್ ಸಂಸಾರನು ಇನ್ಮೇಲೆ ಸುಖವಾಗಿರುತ್ತೆ ಬಿಡಿ. ನೀವು ಯಾರನ್ನಗೂ ಇರಂಗಿಲ್ಲ. ನನ್ನ ಮಗಳಿಂದನ ನಿಮ್ಮ ಅದೃಷ್ಟನೇ ಬದಲಾಯ್ತು ಅಂತ ತಿಳ್ಕೊಳ್ಳಿ. ಎಲ್ಲ ಕೆಲಸನೂ ಕಲ್ತಿದ್ದೀರಾ ಈಗ. ಹೌದು ಅತ್ತೆ, ಈಗ ನಾನು ಎಲ್ಲ ಕೆಲಸನ ಕಲ್ತ್ಕೊಂಡು ಎಲ್ಲ ಮಾಡ್ತೀನಿ. ನಾ ಅಪ್ಪ ಇವಾಗ ನನ್ನ ಬುದ್ಧಿವಂತ ಆಗಿದ್ಯಾ ಅಂತ ನಾ ಹೊಗಳುತ್ತೆ. ಹೌದಾ? ಅದಕ್ಕೆ ಹೇಳೋದು ಹೆಂಡತಿ ಬರಬೇಕು ಬುದ್ಧಿ ಕಲ್ಸಕ್ಕೆ ಅಂತಾನ. ರೀ, ನಾವ್ ಹಿಂಗೆ ಇದ್ರೆ ಆಗಲ್ಲ. ನಾವು ಆದಷ್ಟು ಬೇಗ ದುಡ್ಡು ಮಾಡಬೇಕು, ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ನಿಮ್ಮ ಅಣ್ಣ ನಾವು ಬೇರೆ ಮನೆ ಮಾಡ್ಕೋಬೇಕು. ನಿಮ್ಮ ಅಣ್ಣರು ನಾವು ಆಸ್ತಿ ಎಲ್ಲ ಹಂಚ್ಕೊಂಡು ನಾವು ಬೇರೆ ಮನೇಲಿ ಇರಬೇಕು. ಒಟ್ಟಿಗೆ ಇದ್ರೆ ಆಗಲ್ಲ. ಆದಷ್ಟು ಬೇಗ ನಾವು ಭಾಗ ತಗೋಬೇಕು. ಇದ್ರ ಬಗ್ಗೆ ನಿಮ್ಮ ಅಪ್ಪನ ಹತ್ರ ಮಾತಾಡಿ ನೀವೇ. ಬೇರೆ ಹೋಗ್ಬೇಕಾ? ಯಾಕೆ? ಈಗ ಏನಾಗೈತೆ ಈ ಮನೆಗೆ? ಬೇರೆ ಮನೆ ಯಾಕೆ ಮಾಡಬೇಕು? ನಾವು ಈ ಮನೆಗೆ ಇರ್ಬೋದಲ್ಲ. ಅಂದ್ರೆ ಹೇಳಿ ಅಂದ್ರೆ ಅಣ್ಣ ತಮ್ಮಗಳು ಅಂದಮೇಲೆ ಯಾವತ್ತಿದ್ರು ಬೇರೆ ಆಗ್ಲೇಬೇಕಲ್ವಾ? ಅದಕ್ಕೇನೆ ನೀವು ಬೇರೆ ಇದ್ರೆ ದುಡ್ಡೆಲ್ಲ ನಿಮಗೆ ಬರುತ್ತೆ. ನೀವೇನೆ ಬ್ಯಾಂಕ್ನಾಗ ಒಂದು ಅಕೌಂಟ್ ಮಾಡಿಸ್ಕೊಂಡು ಅದಕ್ಕೆ ಇಕ್ಕೋಬೋದು. ಕಾಯಿ ದುಡ್ಡು ಆಗಲಿ, ಅಡಿಕೆ ದುಡ್ಡಾಗಲಿ, ಯಾತನ ಬೆಳೆ ಬೆಳೆದಿರೋ ದುಡ್ಡಾಗಲಿ ಎಲ್ಲ ನಿಮ್ಮ ಕೈಗೆ ಬರುತ್ತೆ. ಅವಾಗ ನೀವು ಬೇಕಾದಂಗೆ ಖರ್ಚು ಮಾಡ್ಬೋದು. ನಿಮ್ಮ ಹೆಂಡತಿನೂ ಬೇಕಾದಂಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರನ್ನೂ ಕೇಳಂಗಿರಲ್ಲ. ಇವಾಗ ನಿಮ್ಮ ಅಪ್ಪ ಇನ್ನೂ ನಿಮ್ಮ ಅಣ್ಣ ಇನ್ನೂ ಕೇಳ್ಕೊಂಡು ದುಡ್ಡು ಇಸ್ಕೋಬೇಕು. ನೀವು ನನ್ನ ಮಗಳು ಇಬ್ರು ಇದು ಬೇಕಾ ನಿಮಗೆ? ಮೊದ್ಲಂದ್ರೆ ಏನೋ ನಿಮ್ಗೆ ತಿಳುವಳಿಕೆ ಇರಲಿಲ್ಲ ಬಿಡು ಅಂತಾನ ಸುಮ್ಮನಾಗಿದ್ರು. ಈಗೆಲ್ಲದನ್ನ ಕೆಲಸನೂ ಕಲ್ತಿದ್ದೀರಾ, ಸ್ವಲ್ಪ ತಿಳುವಳಿಕೆನೂ ಬಂದಿದೆ. ನಿಮಗೆ ದುಡ್ಡಿನ ವ್ಯವಹಾರ ಅಷ್ಟು ಗೊತ್ತಾಗ್ಲಿಲ್ಲ. ನಮ್ಮ ಮಗಳಿದ್ದಾಳೆ, ನನ್ನ ಮಗಳು ಓದಿದ್ದಾಳೆ, ಎಲ್ಲನ ಗೊತ್ತಾಗುತ್ತೆ ಅವಳಿಗೆ. ಅದಕ್ಕೆ ತಾನೇ ನಿಮ್ಮ ಅಮ್ಮಯ್ಯ ಬುದ್ಧಿವಂತೆ ಅಂತಾನ ಮದುವೆ ಮಾಡ್ಕೊಂಡಿದ್ದು ನಿಮಗೆ. ನಾವು ಅಷ್ಟೇನೆ, ಏನೋ ನಿಮಗೆ ಬುದ್ಧಿ ಇಲ್ದಿದ್ರು ನನ್ನ ಮಗಳು ಬುದ್ಧಿವಂತೆ ಬಿಡು, ಆಸ್ತಿ ಐತೆ, ಬೇರೆ ಹೋದ್ರೂ ಚೆನ್ನಾಗಿರ್ತಾರೆ ಅಂತಾನ ನಾನು ನಿಮ್ಮ ಮಗಳಿಗೆ ನನ್ನ ಮಗಳನ್ನ ನಿಮಗೆ ಕೊಟ್ಟಿದ್ದು. ಹೌದು ರೀ, ಆಸ್ತಿ ಇದೆ ಅಂತಾನೆ ನಾನು ಮದುವೆ ಆಗಿದ್ದೆ. ಇಲ್ದಿದ್ರೆ ನಾನು ಯಾಕೆ ನಿಮ್ಮನ್ನ ಮದುವೆ ಆಗ್ತಿದ್ದೆ ಹೇಳ್ರಿ? ಈಗ ನಮ್ಮ ಟೈಮ್ ಬಂದಿದೆ. ನಾವು ಬೇರೆ ತಗೊಂಡು ನಮ್ಮದೇ ಸಂಸಾರ, ನಮ್ಮದೇ ಆದಾಯ ಮಾಡ್ಕೊಂಡು ನಾವು ಚೆನ್ನಾಗಿರ್ಬೇಕು. ನಾಲ್ವರಂತೇನ ಇಲ್ಲೇ ಇದ್ರೆ ನಿಮ್ಮ ಅಪ್ಪ ಅಮ್ಮ ಅಣ್ಣನ ಕೈಯ ಕೆಳಗೇನೆ ನಾವು ಇರಬೇಕಾಗುತ್ತೆ. ನಾವು ಸ್ವತಂತ್ರವಾಗಿ ಇರಕ್ಕಾಗಲ್ಲ. ನಮ್ಮ ದುಡಿಮೆ, ನಮ್ಮ ಮನೆ, ನಮ್ಮ ತೋಟ ಹೊಲ ಅಂತ ಇದ್ರೆ ನಮಗೂ ಅವಾಗ ಜವಾಬ್ದಾರಿ ಇರುತ್ತೆ. ನಾವು ಚೆನ್ನಾಗಾಗ್ತೀವಿ. ನಿಮ್ಮ ಅಪ್ಪ ಅಮ್ಮನ ಕೇಳ್ರಿ, ನಮಗೆ ಭಾಗ ಕೊಡ್ರಿ, ನಾವು ಬೇರೆ ಹೋಗ್ತೀವಿ ಅಂತ. ಅಯ್ಯೋ ಇಲ್ಲಪ್ಪ, ನಾನು ಕೇಳಲ್ಲಪ್ಪ. ನನಗೆ ಬೇರೆ ಹೋಗೋಕೆ ಇಷ್ಟ ಇಲ್ಲ. ಇದೇ ಮನೆಗೆ ಇರೋಣ. ನಮ್ಮ ಅಣ್ಣಯ್ಯ, ನಮ್ಮ ಅತ್ತಿಗೆ, ನಮ್ಮ ಅಜ್ಜಿ, ಅಪ್ಪಯ್ಯ, ಅಮ್ಮಯ್ಯ ಎಲ್ಲರೂ ಇಲ್ಲೇ ಇರ್ತಾರೆ. ನಾವು ಮಾತ್ರ ಬೇರೆ ಮನೆಗೆ ಹೋಗ್ಬೇಕೆ? ಬೇಡಪ್ಪ, ನನಗೆ ಇಷ್ಟ ಇಲ್ಲ. ನಾನು ಈ ಮನೆಗೆ ಇರ್ತೀನಿ. ಸುಮ್ಮನೆ ಇರು. ಅಪ್ಪ ಏನು ಹಂಗೆ ಮಾಡಲ್ಲ. ಕೇಳ್ದಾಗೆಲ್ಲ ದುಡ್ಡು ಕೊಡುತ್ತೆ. ಏನು ಬೇಕು ಕೊಡಪ್ಪ ಅಂತಂದರೆ ಏನು ಕೊಡಲ್ಲ ಅಂತ ಹೇಳಲ್ಲ. ಕೊಡಲ್ಲ ಅಂತ ಹೇಳಲ್ಲ ಸರಿ, ಆದ್ರೆ ದುಡ್ಡೆಲ್ಲ ನಿಮ್ಮ ಅಪ್ಪನೇ ಇಟ್ಕೊಂತಾರೆ. ಎಲ್ಲೆಲ್ಲಿ ಇದು ಮಾಡ್ತಾರೋ, ಒಡವೆ ಎಷ್ಟಾಯ್ತು, ಆಮೇಲೆ ಆಸ್ತಿ ಎಲ್ಲ ನಿಮ್ಮ ಅಪ್ಪನ ಹೆಸರಲ್ಲೇ ಇದೆ. ನಮ್ದು ಅಂತ ಆದ್ರೆ ನಮ್ಗೆ ಜವಾಬ್ದಾರಿ ಬರುತ್ತೆ. ಆವಾಗ ನಾವು ಇನ್ನೂ ಚೆನ್ನಾಗಿ ತೋಟ ಎಲ್ಲ ಬೆಳೆಸ್ಬೋದಲ್ವಾ? ಈಗ ಎಷ್ಟೇ ಬೆಳೆಸಿದ್ರು ಅಣ್ಣ ತಮ್ಮಗಳು ಅಂದ್ಮೇಲೆ ಅವ್ರಿಗೂ ಭಾಗ ಹೋಗುತ್ತೆ. ಅದಕ್ಕೇನೆ ನಮ್ದು ಅಂತ ಸ್ವಂತ ಆದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ತೋಟ ಎಲ್ಲನ ಅಂತಾನ. ಹೌದು ಅಳಿ ಅಂದ್ರೆ ನಿಮ್ಮನ್ನ ಅವಾಗ ಯಾರು ಬೈಯಲ್ಲ. ಏನಾರ ತಪ್ಪು ಮಾಡಿದ್ರು ನಿಮ್ಮ ಕೈಗೆ ದುಡ್ಡು ಬರುತ್ತೆ. ಯೋಚನೆ ಮಾಡ್ರಿ, ಯೋಚನೆ ಮಾಡಿ ನಿಮ್ಮಪ್ಪ ಬಂದಮೇಲೆ ಕೇಳ್ರಿ. ನಾವಿವಾಗ ಬುದ್ಧಿವಂತರಾಗಿದ್ದೀನಿ, ನಮಗೂ ಸಂಸಾರ ಅಂತ ಎಲ್ಲ ಐತೆ, ಹೆಂಡತಿ ಇದ್ದಾಳೆ, ಅದಕ್ಕೇನೆ ನಮಗೆ ಬೇರೆ ಕೊಡ್ರಿ ಅಂತನ ಕೇಳ್ಕೊಳ್ರಿ ನಿಮ್ಮ ಅಪ್ಪವ್ರನ್ನ. ನನ್ನ ಮಗಳೇ ಕೇಳ್ತಾ ಇದ್ಲು, ಆದರೆ ಸೊಸೆ ಕೇಳಿದ್ಲು ಅಂತ ಅನ್ನಿಸ್ಕೋಬಾರ್ದಲ್ಲ. ನೀವು ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರೋದು. ಹೌದಾ? ಸರಿ ಆಯಿತು, ನೋಡೋಣ ಅಂತ ಹೇಳ್ಬೇಡಿ. ಇವತ್ತು ನಿಮ್ಮ ಅಪ್ಪ ಬಂದ ತಕ್ಷಣ ಕೇಳ್ರಿ, ಆಸ್ತಿ ಭಾಗ ಮಾಡ್ಕೊಡ್ರಿ ನಮಗೆ ಅಂತಾನ. ಅಯ್ಯೋ ನನಗೆ ಭಯವಾಗುತ್ತೆ. ಹೋಗೆ ಮಂಜಿ, ನೀನೇ ಕೇಳು, ನಾನು ಕೇಳಲ್ಲಪ್ಪ. ನನಗೆ ಭಯ ಆಗುತ್ತೆ. ನಮ್ಮ ಅಪ್ಪನ ಕೇಳೋಕ್ಕೆ ಬೈತೈತೆ ನಮ್ಮ ಅಪ್ಪಯ್ಯ. ಯಾಕೆ ಬೈತೈತೆ ಹೇಳಿ ಅಂದ್ರೆ ನಮ್ಮ ಮಂಜಿನೂ ಜೊತೆಗಿರ್ತಾಳೆ, ಅವಳು ಕೇಳ್ತಾಳೆ. ನೀವು ಕೇಳ್ರಿ, ನೀವು ಮೊದಲು ಕೇಳಿ, ಆಮೇಲೆ ಅವಳೆಲ್ಲ ಮಾತಾಡ್ತಾಳೆ. ಅಲ್ವೇನಿ ಮಂಜಿ? ಹೌದು ರೀ, ನಾವೇನೇನು ಯಾರಿಗೂ ಮೋಸ ಮಾಡ್ತಾ ಇಲ್ಲ ಅಥವಾ ಏನು ಇದು ಮಾಡ್ತಾ ಇಲ್ಲ. ಜೊತೆಲೇ ಇರೋಣ, ಚೆನ್ನಾಗಿದ್ದಂಗೆ ಬೇರೆ ಆದ್ರೆ ಚೆನ್ನಾಗಿರ್ತೀವಿ. ತಿರುಗಿ ಏನಾನ ಮನಸ್ತಾಪ ಬಂದ್ಮೇಲೆ ದೂರ ಆದ್ರೆ ಅವಾಗ ಮಾತು ಬಿಟ್ಟು ಅವರು ನಮ್ಮನ್ನ ಮಾತಾಡ್ಸಲ್ಲ, ನಾವು ನಿಮ್ಮ ಅಣ್ಣನ ಮಾತಾಡ್ಸಲ್ಲ, ಹಂಗಾಗ್ಬಿಡುತ್ತೆ. ಈಗ ಎಲ್ಲರೂ ಚೆನ್ನಾಗೇ ಇದ್ದೀವಿ, ಒಳ್ಳೆ ರೀತಿಲಿ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಬನ, ಭಾಗಾಗ್ತಾಮನ. ಆಮೇಲೆ ನಾವು ಮಾತಾಡ್ಕೊಂಡು ಅವ್ರ ಮನೆಗೆ ನಾವು, ನಮ್ಮ ಮನೆಗೆ ಅವ್ರು ಬರೋದು, ಆ ಥರ ಎಲ್ಲ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಆದರೆ ವ್ಯವಹಾರ ಆಸ್ತಿ ಎಲ್ಲನೂ ಭಾಗ ಆಗುತ್ತೆ ಅಷ್ಟೇನೆ. ನಿಮ್ಗೊಂದು ಭಾಗ, ನಿಮ್ಮ ಅಣ್ಣಗೊಂದು ಭಾಗ, ಅಷ್ಟೇ, ಇನ್ನೇನು ಇಲ್ಲ. ಹೌದಾ? ಹೌದು ಅಳಿ ಅಂದ್ರೆ ಅಷ್ಟೇನೆ, ಇನ್ನೇನಿಲ್ಲ. ಇನ್ನೇನು ನೀವೇನೇನು ಈ ಮನೆಗೆ ಬರಬೇಡಿ ಅಂತ ಯಾರು ಹೇಳಲ್ಲ. ನಿಮ್ಮ ಅಪ್ಪ ಅಮ್ಮನ ಜೊತೆ, ನಿಮ್ಮ ಅಪ್ಪ ಅಮ್ಮನೂ ನಿಮ್ಮ ಜೊತೆಗೇನೆ ಕರ್ಕೊಳ್ಳಿ, ಬೇಕು ಅಂದರೆ ನಿಮ್ಮ ಜೊತೆಗೆ ಬಂದಿರಲಿ.
ಸರಿ ಆಯಿತು ಅಪ್ಪ ಬರಲಿ ಇರು, ನೋಡೋಣ ಏನಂತೈತೋ ಏನೋ, ನನಗೆ ಬೈವದಂಗೆ ಆಗುತ್ತೆ. ಭಯ ಯಾಕ್ರಿ? ನಾವೇನು ಕಳ್ತನ ಮಾಡ್ತಾ ಇದೀವಾ ಅಥವಾ ಏನಾದ್ರೂ ಬೇಡದೇ ಇರೋ ವಿಷಯನ ಮಾತಾಡ್ತೀವ ಹೇಳಿ? ಎಂದಿದ್ರು ನಾವು ಬೇರೆ ಆಗಲೇಬೇಕು, ಅರ್ಥ ಮಾಡ್ಕೊಳ್ರಿ ಅಷ್ಟೇನೆ. ನಾನೇನೇನು ಕೆಟ್ಟ ಉದ್ದೇಶಕ್ಕೆ ಹೇಳ್ತಾ ಇಲ್ಲ. ನಾವು ಸುಖವಾಗಿರ್ಬೇಕು ಅಂದ್ರೆ ಇದೆಲ್ಲ ಆಗಲೇಬೇಕು ಅಷ್ಟೇನೆ. ಸರಿ ಆಯಿತು, ನೋಡೋಣ ಅಪ್ಪ ಬರಲಿ. ಸರಿ ಕುತ್ಕೊಳ್ಳಿ. ಅಮ್ಮಗೂ ನಿಮಗೂ ಊಟಕ್ಕೆ ಕವತ್ತೀನಿ. ಊಟ ಮಾಡಿರಂತ ಅಮ್ಮ ಬಂದಾಗಿಂದನ ಯಾಕೋ ಕುಡ್ದು ಇಲ್ಲ, ಊಟನೂ ಮಾಡಿಲ್ಲ. ಅಮ್ಮ ಕುತ್ಕೊಳ್ಳಮ್ಮ, ಊಟ ಮಾಡುವಂತೆ. ಸರಿ ಅಮ್ಮ, ತಗ ಈ ಬ್ಯಾಗ್ನಾಗೆ ಹಣ್ಣು ಎಲ್ಲ ಇದ್ದಾವೆ, ಅಳಿಯಂದ್ರಿಗೂ ನಿನಗೂ ನೀನು ಎಲ್ಲರೂ ತಿನ್ರಿ. ಸರಿ ಆಯ್ತು, ಊಟ ಆದ್ಮೇಲೆ ತಿನ್ನೋಣ, ಅಲ್ಲಿಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.